ಸ್ನೇಹಿತರೆ, ಇದು ವೈಟ್ ಫೀಲ್ಡ್ ಅಲ್ಲಿ ಸುಮಾರು ಗಾಡಿಗಳನ್ನ ಹಿಡಿತಾ ಇದ್ದಾರೆ. ನೀವು ನೋಡ್ಬೋದು ಈ ತರ ಸಿಂಗಲ್ ಡೂಮು ಮತ್ತೆ ಅದ್ರ ಜೊತೆಗೆ ಯೂನಿಫಾರ್ಮ್ ಹಾಕಿರೋದ್ರಲ್ವಲ್ಲ ಅಂಥವ್ರಿಗೆ ತುಂಬಾ ಪೊಲೀಸರು ಹಿಡಿತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಹಿಡಿತಾ ಇದ್ದಾರೆ. ಈಗ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಆಗ್ಲಿಂದ ಒಂದು 5-6 ಗಾಡಿಗಳನ್ನ ಹಿಡ್ದಿದ್ದಾರೆ. ಇಲ್ಲಿ ಒಂದೇ ಜಾಗ ಅಂತಲ್ಲ, ಎಲ್ಲ ಕಡೆನೂ ಸೇಮ್ ಸಿಚುವೇಶನ್ ಇರೋದಾಯ್ತಾ. ಎಲ್ಲ ಪೊಲೀಸರು ಹಿಡಿತಾ ಇದ್ದಾರೆ. ಬಟ್ ಅವ್ರಿಗೆ ಡೌಟ್ ಬಂದ್ರೆ ಆ ಗಾಡಿಗಳನ್ನ ಹಿಡಿತಾ ಇರ್ತಾರೆ. ಸುಮಾರು ಹೊತ್ತು ಇಲ್ಲೇ ಪೊಲೀಸರು ಹಿಡಿಯೋದನ್ನ ನೋಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಯಾಕೆ ಹಿಡಿತಾರೆ, ಹೆಂಗ್ ಹಿಡಿತವ್ರೆ ಅಂತ ಎಲ್ಲ ನೋಡಿ ವೆಯ್ಟ್ ಮಾಡಿ ಆಲ್ಮೋಸ್ಟ್ ಒಂದು 35 ನಿಮಿಷ 38 ನಿಮಿಷ ಅಷ್ಟು ಟೈಮ್ ಇಲ್ಲೇನೆ ವೆಯ್ಟ್ ಮಾಡಾಯ್ತು. ಯಾವ್ದು ಡ್ಯೂಟಿ ಒಂದು ಕೂಡ ಬರ್ತಿರೋ ಡ್ಯೂಟಿಗಳೆಲ್ಲ ಮಿನಿಮಮ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ 5-5 ಕಿಲೋಮೀಟರ್ 4-4 ಕಿಲೋಮೀಟರ್ ಅಂತ ಪಿಕಪ್ ಕೊಡ್ತಿದ್ದಾನೆ. ಹಂಗಾಗಿ ಅಡ್ಜಸ್ಟ್ ಆಗ್ತಿಲ್ಲ. ಸೊ ಎಲ್ಲಾದ್ರೂ ಆ ಕಡೆ ಹೊರಡೋಣ. ಇಲ್ಲೇ ಅಂತ ಎಷ್ಟೊತ್ತು ಅಂತ ವೇಟ್ ಮಾಡಕ್ಕಾಗುತ್ತೆ. ನೋಡೋಣ, ಯಾವ್ದು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲ ಅಂತ ಅಂದ್ರೆ ಎಲ್ಲಾದ್ರೂ ಊಟಕ್ಕೆ ನಿಲ್ಸ್ಬೇಕು. 1 ಗಂಟೆ ಟೈಮ್ ಆಗಿದೆ. ಎಲ್ಲಿ ಹೋಗ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾವ ಕಡೆ ಎತ್ಕೊಂಡು ಹೋಗ್ಲಿ ಅಂತ ಅನ್ಬಿಟ್ಟು ಹೋಗೋಣ ಇದೇ ರೂಟಲ್ಲಿ. ಮೇನ್ ಆಗಿ ಏನಪ್ಪಾ ಅಂದ್ರೆ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಗಾಡಿಗಳನ್ನ ಹಿಡಿತಾ ಇದ್ದಾರೆ. ಬಟ್ ನಾನ್ ನೋಡ್ದಂಗೆ ಆರ್ ಟಿ ಓದವ್ರು ಏನು ಅಷ್ಟು ಹಿಡಿತಾ ಇಲ್ಲ. ಕೆಲವೊಂದ್ ಕಡೆ ಎಲ್ಲ ಆರ್ ಟಿ ಓದವ್ರು ಇದಾರೆ, ಆದ್ರೆ ಅಷ್ಟು ಡಾಕ್ಯುಮೆಂಟ್ ಚೆಕ್ ಮಾಡಿ ಏನಪ್ಪಾ ಎಲ್ಲ ಆಯ್ತಾ, ಕರೆಕ್ಟ್ ಆಯ್ತಾ, ಪರ್ಮಿಟ್ ಆಯ್ತಾ ಅಂತ ಕೇಳ್ತಾರೆ. ಕೇಳ್ಬಿಟ್ಟು ಬಿಡ್ತಿದ್ದಾರೆ ಆಯ್ತಾ. ಈ ತರ ಸದ್ಯಕ್ಕೆ ಇರುವಂತಹ ಸಿಚುವೇಶನ್. ಎಲ್ಲಿದ್ದೀನಿ ಅಂತಂದ್ರೆ ಸಾಯಿಬಾಬಾ ಹಾಸ್ಪಿಟಲ್. ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಿರೋದು ಸಾಯಿಬಾಬಾ ಹಾಸ್ಪಿಟಲ್, ಸತ್ಯ ಸಾಯಿ ಹಾಸ್ಪಿಟಲ್. ಮೆಟ್ರೋ ಸ್ಟೇಷನ್ ಹತ್ರ ಇದೇನೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಯಾವ್ದೋ ಒಂದಿನ ಒಂದ್ ಡ್ಯೂಟಿ ಸಿಕ್ಬಿಟ್ರೆ ಹೆಂಗೋ ಪಾಸ್ ಆಗ್ಬಿಡ್ಬೋದಿತ್ತು. ಇಲ್ಲಿ ಎಲ್ಲೂ ನಿಲ್ಸಕ್ಕೂ ಆಗಲ್ಲ, ಸಿಕ್ಕಾಬಟ್ಟೆ ಸೌಂಡು. ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅಂತಂದ್ರೆ ಪ್ರಶಾಂತವಾಗಿರ್ಬೇಕು ಅಂತ ಕಡೆಗೆ ಹೋಗಿ ರೆಸ್ಟ್ ಮಾಡ್ಬೋದು. ಆದರೆ ಏನ್ ಮಾಡೋದು, ಈ ಕಡೆ ಉಲ್ಟಾ ಬೇರೆ ಗಾಡಿ ಹೊಡ್ಕೊಂಡ್ ಬಂದ್ಬಿಟ್ಟತಿಗೆ. ಇಲ್ಲಿ ಯಾವ್ದಾದ್ರು ಡ್ಯೂಟಿ ಸಿಗೋತಾ ಅಂತ ನೋಡ್ತಾ ಇದೀನಿ, ಸಿಗ್ತಾ ಇಲ್ಲ. ಓಲಾ, ಊಬರ್, ನಮ್ಮ ಯಾತ್ರಿ, ರ್ಯಾಪಿಡೋ ಎಲ್ಲ ಅಪ್ಲಿಕೇಶನ್ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನ್ ಮಾಡ್ಲಿ ಏನು ಮಾಡಕ್ ಏನಿಲ್ಲ. ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಬಿಸಿಲು ಬೇರೆ ಸ್ಟಾರ್ಟ್ ಆಗಿದೆ. ಮೋಡ ಬಿಸಿಲು 2 ಮಿಕ್ಸ್ ಇದೆ. ಒಂಥರ ಲೈಟ್ ಆಗಿ ದಗೆ ತರ. ಇಲ್ಲೇ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು, ನೋಡೋಣ ಎಲ್ಲಿಗಾದ್ರೂ ಸಿಕ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀನಿ. ಎಲ್ಲಿಗೂ ಸಿಗ್ತಾನೆ ಇಲ್ಲ. ಎಲ್ಲಾದ್ರೂ ಒಂದ್ ಕಡೆ ಅನ್ಬಿಟ್ಟು ನೋಡಿದ್ರೆ ಇವರು ಇಲ್ಲೇನೋ ನೋಡ್ತಾರೆ, ಚೆನ್ನಾಗೈತೆ. ಎಲ್ಲಿಗಾದ್ರೂ ಡ್ಯೂಟಿ ಸಿಕ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀನಿ. ನಾನ್ ರೆಡಿ ಆಗಿದ್ದೀನಿ, ಎಲ್ಲಿಗ್ ಬೇಕಾದ್ರೂ ಹೋಗೋಣ ಅಂತ. ಡ್ಯೂಟಿ ಸಿಗ್ತಾ ಇಲ್ಲ, ಏನ್ ಮಾಡುವ. ಸೊ ಇಲ್ಲಿ ಒಳಗಡೆ ಹಾಕೋಣ ಅನ್ಕೊಂಡೆ, ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಒಳ್ಳೆ ಕಳ್ಳನ್ ನೋಡ್ದಂಗ್ ನೋಡ್ತವ್ರೆ. ಸೊ ಹಂಗಾಗಿ ಸುಮ್ನೆ ಇಲ್ಲಿ ಇದ್ ಮಾಡೋದ್ ಬೇಡ, ಹೋಗೋಣ ಬರ್ರಿ ಅತ್ತಗೆ. ಅವ್ರು ಬಂದು 100 ಸತಿ ಹೋಗಿ ಅನ್ನೋದ್ಕಿಂತ ನಾವೇ ಹೋಗ್ಬಿಡೋದೆ ಒಳ್ಳೇದು. ಇಲ್ಲಿಂದ ರೈಟ್ಗೆ ಹೋದ್ರೆ ಪಟ್ಟಂಡೂರು ಅಗ್ರಹಾರ, ಲೆಫ್ಟ್ ಹೋದ್ರೆ ವೈದ್ಯಕೀಯ ಹಾಸ್ಪಿಟ್ಲು. ಯಾವ ಕಡೆಗೆ ಹೋಗ್ಲಿ? ಲೆಫ್ಟ್ಗೆ ಹೋಗ್ಬಿಡೋಣ. ಯಾವ್ದಾದ್ರು ಅಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿ ಸುಮಾರು ಆಫೀಸ್ಗಳಿದಾವೆ. ದಿವ್ಯಾಶ್ರೀ ಆ ಕಡೆ ಎಲ್ಲಾದ್ರೂ ಒಂದು ಡ್ಯೂಟಿ ಸಿಗುತ್ತೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ಆಲ್ರೆಡಿ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮೇಲೆ ಟ್ರಾವೆಲ್ ಮಾಡ್ಕೊಂಡ್ ಬಂದ್ ಆಯ್ತು. ಆಲ್ಮೋಸ್ಟ್ 2 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ITPL ಇಂದ ಡ್ರಾಪ್ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಅಯ್ಯೋ ಆ ಓಲಾದಲ್ಲಿ ಅದು ಡ್ಯೂಟಿಗಳು ಹೊಡೆದ್ರೆ ಸಿಗೋದೇ ಇಲ್ಲಪ್ಪ. ಸುಮ್ನೆ ನಾವು ಅಮ್ತಾ ಇರ್ತೀವಿ. ಅದ್ ಯಾರು ಎತ್ಕೊಂತಾರೋ ಅಷ್ಟು ಬೇಗ ಎತ್ಕೊಂತಾರೋ ಗೊತ್ತಿಲ್ಲ. ಮತ್ತೆ ಯಾವ್ದೋ ಬಡ್ಕೋತೈತೆ. ಈಗ ವೈದ್ಯಕೀಯ ಹಾಸ್ಪಿಟ್ಲು ಸಿಗ್ನಲ್ ಹತ್ರ ಇದೇನೆ. ಸೊ ನೋಡೋಣ ಎಲ್ಲಿಗೆ ಡ್ಯೂಟಿ ಸಿಗುತ್ತೆ ಅಂತ ಅನ್ಬಿಟ್ಟು ಅಪ್ಡೇಟ್ ಮಾಡ್ತೇನೆ. ಸುಮಾರು 25 ಅರ್ಧ ಗಂಟೆನೆ ಅಂತ ಇಟ್ಕೊಳ್ಳಿ. ಇಲ್ಲಿ ವೆಯ್ಟ್ ಮಾಡಿದ್ಮೇಲೆ ಈಗ ಒಂದು ಡ್ಯೂಟಿ ಸಿಕ್ಕಿದೆ.
ಇದು ಯಾವ್ದೋ ಬೂದ್ಗೇರಿ ಅಂತ ಬರ್ತೈತೆ ಅದು ಊಬರ್ ಅಲ್ಲಿ ಸಿಕ್ಕಿರೋದು. ಇವತ್ತು ರ್ಯಾಪಿಡೋ, ನಮ್ಮ ಯಾತ್ರಿ, ಆಮೇಲೆ ಅದ್ರ ಜೊತೆಗೆ ಊಬರ್ ಇವಾಗ ಆಯ್ತಾ, ಈ ಎರಡಲ್ಲಿ ಡ್ಯೂಟಿ ಮಾಡಿದೆ. ಓಲಾದಲ್ಲಿ ಯಾವ್ದು ಡ್ಯೂಟಿ ಸಿಕ್ಕಿಲ್ಲ, ಇವಾಗ್ಲೂ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಂದು ಒಂದು ಡ್ಯೂಟಿ ಸಿಕ್ಕಿದೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಅವ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಆರ್ ಟಿ ಓದವ್ರು ಹಿಡಿತಾ ಇದಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದೆ. ಸೊ ಏನ್ ಇವರೆಲ್ಲ ಹೇಳ್ತಾರೆ, ಬಂದು ಆನ್ಲೈನ್ ಅಲ್ಲಿ ಇದು ಬುಕ್ಕಿಂಗ್ ತಗೊಳ್ಳಿ, ಮೀಟರ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ, ಪಿಕಪ್ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಒಬ್ರು ಸಹ ಬಂದು ಕೇಳೋದಿಲ್ಲ. ನಾವಿಲ್ಲಿ ಅನ್ಭವಿಸ್ತಾ ಇರ್ತೀವಿ. ನೋಡಿ ಎಷ್ಟು ಗಾಡಿಗಳು ನಿಂತಿದ್ದಾವೆ, ಎಲ್ಲೋಗಿ ಅಂತ ಕೇಳೋದು. ಹಿಂಗಿರ್ಬೇಕಾದ್ರೆ ಇವರು ಮೀಟರ್ ಮೀಟರ್ನ ಯಾರನ್ನ ಕರ್ಕೊಂಡು ಹೋಗೋಣಪ್ಪ, ಒಂದ್ ಸ್ವಲ್ಪ ಅವರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಈಗಿರುವಂತಹ ಪರಿಸ್ಥಿತಿನಲ್ಲಿ ಒಬ್ರು ಕೂಡ ಕಸ್ಟಮರ್ ಬರೋದಿಲ್ಲ ಮೀಟರ್ ಅಲ್ಲಿ. ಸರ್ 8660. ಸೊ ಇವರು ಆರ್ ಟಿ ಓದವ್ರು ಹೇಳೋದೆಲ್ಲ ತುಂಬಾ ಈಸಿ ಆಗಿದೆ. ಡ್ಯೂಟಿ ಮೀಟರ್ ಅಲ್ಲಿ ಡ್ಯೂಟಿ ಮಾಡಿ ಅಂತ ಅಂದ್ಬಿಟ್ಟು ಕಸ್ಟಮರ್ ಬಂದ್ರೆ ಅಲ್ವಾ ನಾವು ಡ್ಯೂಟಿ ಮಾಡೋದಕ್ಕೆ. ಯಾವ್ದಾದ್ರು ಕಸ್ಟಮರ್ ಬಂದ್ರು ಕೂಡ ಹೇಳೋದೇನಂತಂದ್ರೆ ಮೀಟರ್ ಬೇಡ, ನೀವು ಹಂಗೆ ಡೈರೆಕ್ಟ್ ಆಗಿ ಹೇಳಿ ಅಂತಾರೆ. ಇಂಥ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟು ಎಲ್ಲಿಂದಪ್ಪ ಮೀಟರ್ ಡ್ಯೂಟಿ ಮಾಡೋದು ಅಂತ. ಇಲ್ಲ ನಮ್ಗೆ ತಲೆ ಸರಿ ಇಲ್ಲ ಈ ರೂಲ್ಸ್ ರೆಗ್ಯುಲೇಷನ್ ಮಾಡೋರಲ್ಲ ಅವ್ರಿಗೆ ತಲೆ ಸರಿ ಇಲ್ಲ. ಏನ್ ಮಾಡೋದು ಅಂತ ಒಂದು ಅರ್ಥ ಆಯ್ತಿಲ್ಲ. ಇವಾಗ ಕೂಡ ಅಷ್ಟೇ, ನನಗೆ ಊಬರ್ ಅಲ್ಲೇ ಡ್ಯೂಟಿ ಹಾಕೊಂಡಿರೋದು. ಸುಮಾರು ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡಿದೀನಿ, ಯಾವ್ದು ಒಂದು ಡ್ಯೂಟಿನೂ ಬರ್ತಿರ್ಲಿಲ್ಲ. ಸೊ ಬರೋದು ಇಲ್ಲ, ಯಾಕಂದ್ರೆ ಕಸ್ಟಮರ್ ಕೂಡ ಅವ್ರಿಗೆ ಕಂಫರ್ಟ್ ಇದೆ, ಅವ್ರು ಇರೋ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಏನ್ ಹೇಳೋಣ, ಈ ತರ ಇದೆ. ಸೊ ನೋಡೋಣ. ಈಗ ಸದ್ಯಕ್ಕೆ ಮುರುಗೇಶ್ ಪಾಳ್ಯ ಕಡೆಗೆ ಹೊರಟಿದ್ದೀನಿ. 2 ಅವರ್ ಅಷ್ಟು ಟೈಮು ವೇಸ್ಟ್ ಆಗಿದೆ. ಬೆಳಗ್ಗೆ 11:50ಗೆ ಡ್ರಾಪ್ ಆಗಿದ್ದು ಪಟಂಡೂರು ಅಗ್ರಹಾರ. ಅದಾದ್ಮೇಲೆ ಈಗ ಡ್ಯೂಟಿ ಸಿಕ್ಕಿರೋದು 2 ಗಂಟೆಗೆ. ಸೊ ಈಗ ಮುರುಗೇಶ್ ಪಾಳ್ಯಗೆ ಹೋಗಿ ಡ್ರಾಪ್ ಹಾಕಿ ಅಲ್ಲಿಂದ ಊಟ ಮಾಡಬೇಕು. ಈಗ ಸಾಯಂಕಾಲ 5:38 ಆಗಿದೆ. ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಯ್ತು. ಈಗ ಮತ್ತೆ ಫಸ್ಟ್ ಪಿಕಪ್ ಸಾಯಂಕಾಲ ಪೀಕ್ ಅವರ್ ಅಲ್ಲಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ 2:15 ಹಿಡಿದು ಈಗ ಸಾಯಂಕಾಲ ಎಷ್ಟು 5:30ವರೆಗೂ ವಿಡಿಯೋ ಎಡಿಟಿಂಗು ಅಪ್ಲೋಡಿಂಗು ಅದು ಇದು ಅನ್ಕೊಂಡು ಟೈಮ್ ಆಯಿತು. ಸೊ ಹಾಗಾಗಿ ಈಗ 1 ಕಿಲೋಮೀಟ್ರು ದೂರದಲ್ಲಿ ಹೋಗಿ ಪಿಕಪ್ ಅಂತ ಹೋಗ್ತಾ ಇದ್ದೀನಿ. ಇಂದ್ರಾನಗರದಲ್ಲೇನೆ 20 ರೂಪಾಯಿ ಕಸ್ಟಮರ್ ಎಕ್ಸ್ಟ್ರಾ ಹಾಕಿದ್ದಾರೆ. ಎಲ್ಲಿಗಪ್ಪ ಅಂದ್ರೆ HSR ಲೇಔಟ್ ಕಡೆಗೆ ಹೋಗ್ತಿರೋದು. ಸೊ ಇಂಥ ಸಿಚುವೇಶನ್ ಇದೆ. ಅಷ್ಟು ಜಾಗ ಇದೆ, ಯಾಕೆ ಬರ್ತಾ ಇಲ್ಲ. ರೋಡ್ ಅಂತೂ ಹೆವಿ ಜಾಮ್ಗಳಾಗ್ಬಿಟ್ಟೈತ. ರೋಡ್ ಅಂತೂ ಹೆವಿ ಜಾಮ್ ಇತ್ತೀಚೆಗಂತೂ. ಮತ್ತೆ ತುಂಬಾ ಹಳೆ ಗಾಡಿಗಳು ಕೂಡ ಬಂದಿದ್ದಾವೆ. ಈ ಸಿಂಗಲ್ ಡೂಮು ಮತ್ತೆ ಈ ಓಲ್ಡ್ ವೆಹಿಕಲ್ ಆಲ್ಮೋಸ್ಟ್ ಯಾರೆಲ್ಲ FC ಎಲ್ಲ ಮಾಡ್ಕೊಂಡಿರ್ಲಿಲ್ಲ ಅವರೆಲ್ಲ ಅಲ್ಲಲ್ಲೇ ಒಳ್ಳೊಳಗೆನೆ ಓಡಿಸ್ಕೊಂತ ಇದ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಹೆಂಗು FC ಮಾಡಿದಾರಲ್ವ, ರಾಜಾರೋಷಾಗಿ ಓಡೋಣ, ನಾನು ಯಾರು ಏನ್ ಮಾಡ್ಕೊಂತ ನೋಡೇ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ ಗುರುವೇ. ಇದೊಂದು ಸಿಗ್ನಲ್ ಸಿಕ್ಬಿಟ್ರೆ ಕಸ್ಟಮರ್ನ ಬೇಗ ಪಿಕಪ್ ಮಾಡ್ಬೋದು. 1-1.5 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡ್ತೀವಿ. ಇವ್ರು RTO ದವ್ರು ಬಂದ್ಬಿಟ್ಟು ಫೈನ್ ಹಾಕ್ತಾರೆ. ಏನಕ್ಕೆ ಅಂತ ಅಂದ್ರೆ ರೀಸನ್ ಬಂದು ಅವ್ರು ಫೈನ್ ಹಾಕ್ತಿರೋದು ಓಲಾ ಊಬರ್ ನಮ್ಮ ಯಾತ್ರೆಯಲ್ಲಿ ಓಡ್ಸಂಗಿಲ್ಲ ಅಂತ ಅಂದ್ಬಿಟ್ಟು. ಕಸ್ಟಮರ್ ಫೋನ್ ಮಾಡಿದೆ, ಕಸ್ಟಮರ್ ಇನ್ನೂ ಆಫೀಸ್ ಒಳಗೆ ಇದ್ದಾರೆ. ಮೇಡಮ್ ಬರ್ತಾರ ಇಲ್ವಾ ಕನ್ಫರ್ಮ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಕಸ್ಟಮರ್ ಕೇಳೋಣ ಅಂತ. ಯಾರು ಬರಲ್ಲ. ಇವಾಗ ಪೀಕ್ ಅವರ್ ಆಯ್ತಾ, 5 ಗಂಟೆ ಈಗ 5 ಗಂಟೆ 40 ನಿಮಿಷ ಆಗಿದೆ ನೋಡಿ. ಒಬ್ರು ಕೇಳ್ತಾ ಇಲ್ಲ ರೋಡಲ್ಲಿ, ಆಟೋಗೆ ಬೇಕಾ ಬರ್ತೀರಾ ಅಂತ ಅಂದ್ಬಿಟ್ಟು ಆಯ್ತಾ. ಸೊ ಇಂಥ ಸಿಚುವೇಶನ್ ಇರಬೇಕಾದ್ರೆ ಇವರು ಮೀಟರ್ ಹಾಕೊಂಡು ಓಡಿಸಿ ಅಂತಂದ್ರೆ ಗಿಡ ಮರಗಳನ್ನ ಹಾಕೊಂಡು ಓಡ್ಸಕ್ಕಾಯ್ತದ. ಸೊ ಇಲ್ಲೇ ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಕಸ್ಟಮರ್ ಹತ್ರ ಲೊಕೇಶನ್ಗೆ ಬರ್ಲಿ ಕಸ್ಟಮರ್. ಈಗ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ.
ಸೊ ತುಂಬಾ ಜನ ಕೇಳ್ತಿದ್ರಿ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕೆಳಗೇನೆ ಇರ್ತಿರಲ್ಲ ಯಾವಾಗ್ಲೂ ಅಂತ ಅನ್ಬಿಟ್ಟು. ಇದು ಮೆಟ್ರೋ ಸ್ಟೇಷನ್ ಹತ್ರ ಏನಪ್ಪಾ ಅಂತಂದ್ರೆ ಬೇಗ ಡ್ಯೂಟಿ ಸಿಗುತ್ತೆ, ಆ ರೀಸನ್ ಇಂದ ಬರ್ತೀನಿ. ಆದಷ್ಟು ಎಲ್ಲೆಲ್ಲಿ ಡ್ಯೂಟಿ ಸಿಗ್ತಾವ ಅಲ್ಲಿ. ಒಂದೊಂದ್ಸತಿ ಇಲ್ಲೆಲ್ಲಾದ್ರೂ ನಾವು ಡ್ಯೂಟಿ ಎತ್ಕೊಳೋಣ ಅಂತ ಬರ್ತೀವಿ, ಬಟ್ ಏನಂತಂದ್ರೆ ಇಲ್ಲಿ ಸಿಗೋದಿಲ್ಲ. ಇವಾಗ ನೋಡಿ 1 ಕಿಲೋಮೀಟರ್ ದೂರ ಪಿಕಪ್ ಸಿಕ್ಕಿದೆ. ಎಲ್ಲಿಗಪ್ಪ ಅಂದ್ರೆ HSR ಕಡೆಗೆ. ಸೊ ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಟಿದ್ದೀನಿ. ಟೈಮ್ ಈಗ ಬಂದ್ಬಿಟ್ಟು 20:21 ಅಂದ್ರೆ 8:21 ಆಗಿದೆ. ಫುಲ್ಲು ಕತ್ಲೆ ಇದೆ. ಬಟ್ ಈಗ ಹೋಗೋಣ ಯಾವ ತರ ಇದೆ ಅಂತಂದ್ರೆ ಟ್ರಾಫಿಕ್ ಸಿಕ್ಕಾಬಟ್ಟೆ, ಆಮೇಲೆ ಗುಂಡಿಗಳು, ಅದರಿಂದಾಗಿ ಸ್ವಲ್ಪ ಡ್ಯೂಟಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಡ್ಯೂಟಿಗಳೇನೋ ಉದುರ್ತಾ ಇದಾವೆ, ಚೆನ್ನಾಗೇ ಬರ್ತಿದೆ, ತೊಂದರೆ ಇಲ್ಲ. ಆದ್ರೆ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಗುಂಡಿಗಳು, ಹಾಗೆ ಟ್ರಾಫಿಕ್ ಇಂದ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಒಬ್ರು ಬರಕ್ಕೇನೆ ದೊಡ್ಡ ಗಾಡಿನ ಎತ್ಕೊ ಬರ್ತಾರೆ. ಇನ್ನೇನಾಗುತ್ತೆ, ರೋಡಲ್ಲಿ ಟ್ರಾಫಿಕ್ ಆಗಿದೆ. ಅವರು ಹೋಗಲ್ಲ, ಹೋಗೋರ್ಗು ಬಿಡಲ್ಲ. ನಮ್ಮ ಆಟೋಗಳಾಗಿದ್ದಕ್ಕೆ ಹೆಂಗೋ ಒಂದ್ಸಲ ಒಂದ್ ಮಟ್ಟಕ್ಕೆ ಪರವಾಗಿಲ್ಲ, ಹೆಂಗೋ ಒಂಚೂರು ಹಿಂಗೆ ಮೂವ್ ಮಾಡ್ಕೊಂಡು ಹೆಂಗೋ ಹೋಗ್ಬಿಡ್ಬೋದು ಉಗಿಸ್ಕೊಂಡು ಪಗಸ್ಕೊಂಡು. ಸೊ ಎಲ್ಲ ಅದೇ ತರ ಮಾಡಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಜಾಮು. ಹಾಗೆ ಏನ್ ಮಾಮೂಲಿ ಬೆಂಗಳೂರು ಅಂದ್ಮೇಲೆ ಬಿಸ್ನೆಸ್ ಅವು ಇವು ಆಫೀಸ್ಗಳೆಲ್ಲ ಇರ್ತಾವಲ್ಲ, ದೊಡ್ಡ ಸಿಟಿ. ಆ ರೀಸನ್ ಇಂದ ಸ್ವಲ್ಪ ಡ್ಯೂಟಿಗಳು ಇರ್ತವೆ, ಇರಲ್ಲ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಏನಂದ್ರೆ ಸಿಗೋ ಡ್ಯೂಟಿನ ಮಾಡ್ಲೇಬೇಕು. ಒಂದು ತಲೆನೋವು ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ಸದ್ಯಕ್ಕೆ RTOದವ್ರದ್ದು ಪ್ರಾಬ್ಲಮ್ ಇರೋದ್ರಿಂದಾಗಿ ಯಾವ ಕಡೆ ಡ್ಯೂಟಿ ಹಾಕೊಂಡು ಹೋಗೋಣ, ಎಲ್ಲ RTOದವ್ರು ಇರ್ತಾರೆ, ಎಲ್ಲಿ ಇರಲ್ಲ ಅಂತ ಗೆಸ್ ಮಾಡೋದೇನೆ ಕಷ್ಟವಾಗಿದೆ. ಸೊ ಈಗ ಇದನ್ನ ಡ್ರಾಪ್ ಮಾಡ್ಕೊಂಡು ಸೀದಾ ಟುವರ್ಡ್ಸ್ ನಮ್ಮ ಮನೆ ಕಡೆಗೆ ಹೊರಟಿದ್ದೀನಿ. ನೋಡೋಣ. ಇವತ್ತು ಟಾರ್ಗೆಟ್ ಡೌಟೇ ಅನ್ಕೊಂಡಿದೀನಿ, ಆಗಿಲ್ಲ ಗುರುವೆ, ಆಗಿಲ್ಲ. ಯಾಕಂದ್ರೆ ವಿಡಿಯೋ ಎಡಿಟಿಂಗ್ ಅಲ್ಲಿ ತುಂಬಾ ಟೈಮ್ ಕನ್ಸ್ಯೂಮ್ ಆಯ್ತು. ದ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್. ಓಕೆ, ಈ ತರ ಅಪೆಕ್ಸ್ ಬ್ಯಾಂಕ್ ಅಂತಾನೆ ಇದೆಯಾ? ನಾನೊಂದು ವಿಧಾನಸೌಧ ಹತ್ರ ನೋಡಿದ್ದೆ, ಇದು ಇಂದಿರಾನಗರ ಬ್ರಾಂಚ್ ಅಂತ ಇದೆ. ಓಕೆ, ಸೊ ಇಲ್ಲೇ ಇದೀನಿ, ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ. ಇಲ್ಲಿ ವೇಟ್ ಮಾಡ್ತಾ ಇದೀನಿ, ಕಸ್ಟಮರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಬರ್ಲಿ ಕಸ್ಟಮರು, ಕರ್ಕೊಂಡು ಹೋಗೋಣ ತೆಗಿ. ಸೆರೆನಿಟಿ ಲೇಔಟ್ ಸರ್ಜಾಪುರ ರೋಡಲ್ಲಿ ಡ್ರಾಪ್ ಆಯ್ತು. ಇವಾಗ ರಾತ್ರಿ 9:50 ಆಗಿದೆ. HSR ಲೇಔಟ್ ಇಂದ ಇಲ್ಲಿಗೆ 117 ರೂಪಾಯಿ ಕರ್ಕೊಂಬಂದ್ಬಿಟ್ಟೆ. ಇವತ್ತು ಟಾರ್ಗೆಟು ಆಯ್ತಾ ಅಂದ್ರೆ ಇಲ್ಲ, ಆಗಿಲ್ಲ ನನ್ನ ಕೈಲಿ ಇವತ್ತು ಮಾಡಕ್ ಆಗಿಲ್ಲ. ಅದೇನೋ ಗೊತ್ತಿಲ್ಲ. ಅಷ್ಟೇ ಗುರು, ಇವತ್ತೇನೇನೋ ವಿಚಿತ್ರ ಎಲ್ಲ ನಡೆದೋಯ್ತು, ಆಗಿಲ್ಲ. ಮತ್ತೆ ಮೇನ್ ರೋಡಲ್ಲಿ ಯಾವ ಮಟ್ಟಕ್ಕೆ ಟ್ರಾಫಿಕ್ ಆಗಿದೆ ಅಂತ ಕೂಡ ನೋಡ್ಬೋದು. ಇಲ್ಲಿ ಒಳಗಡೆ ಡ್ರಾಪ್ ಆಯ್ತು. ಈ 10 ಗಂಟೆ ರಾತ್ರಿಯಲ್ಲೂ ಇಷ್ಟೊಂದು ಜಾಮ್ ಆಗೈತೆ. ಯಾವ ರೋಡಲ್ಲಿ ಹೋಗ್ಲಪ್ಪ, ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ, ಎಲ್ಲರೂ ಇಲ್ಲೇ ಹೋಯ್ತವ್ರೆ. ಪಾಸ್ ಆಯ್ತೈತೆ ನಡೀರಿ. ಅವ್ನು ಸ್ವಲ್ಪ 1-2 ಗುಂಡಿಗೆ ಬಿಟ್ಕೊಂಡು, ಗುಂಡಿನಲ್ಲಿ ಬಿಟ್ಟು ಪಾರಿಸ್ಕೊಂಡು ಎಗರ್ಸ್ಕೊಂಡು ಪಗರ್ಸ್ಕೊಂಡು ಹೋಗ್ಲೇಬೇಕು. ಇನ್ನೇನೋ ಮಾಡಕ್ ಆಗಲ್ಲ. ಹೆಂಗೋ ಒಟ್ಟಾರೆ ಹೆಂಗೋ ಸೇರ್ಕೋಬೇಕು ಅಷ್ಟೇನೆ. ಬೆಂಗಳೂರಲ್ಲಿ ಅಂದ್ರೆ ಅದೇ ಹೇಳ್ತಾರಲ್ಲ, ಗಾಡಿ ತಗೊಂಡ್ರೆ ಕಂಫರ್ಟಬಲ್ ಆಗಿರ್ಬೇಕು, ಅದ್ರಲ್ಲಿ ಇರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು, ಫುಲ್ಲು ಜಾಲಿಯಲ್ಲಿ ಇರ್ಬೇಕು ಅನ್ನೋದೆಲ್ಲ ಬರೀ ಒಂದು ಕನಸು. ಇವಾಗ ಗಾಡಿ ಒಳ್ಳೆ ಚೆನ್ನಾಗಿರೋ ತಗೊಂತೀವಿ, ಕಂಫರ್ಟ್ ಅಲ್ಲಿ ಇರೋ ತರ ಅಂತಂದ್ರೆ ಇಲ್ಲಿರೋ ರೋಡ್ಗಳು ಸರಿ ಇಲ್ಲ. ಇವಾಗ ರೋಡ್ ಎಲ್ಲ ಸರಿ ಮಾಡ್ಸಿದ್ರೆ ಕಂಫರ್ಟ್ ಇರುವಂತ ಗಾಡಿ ಇರಲ್ಲ ಅಷ್ಟೇ, ಏನು ಮಾಡಕ್ ಆಗಲ್ಲ. ಲ್ಯಾಂಡಿಂಗ್ ಹೆಂಗೆಲ್ಲ ಕೊಟ್ಟಿದಂಗ ನೋಡ್ರಿ, ಹೆಂಗೋ ಅಲ್ಲಿಂದ ಇಲ್ಲಿಂದ ಬಂದಿದ್ದಕ್ಕೆ ಒಂದ್ ಸ್ವಲ್ಪ ಜಂಪ್ ಹೊಡ್ಕೊಂಡ್ ಬಂದಿದ್ದಕ್ಕೆ ಒಂದ್ ಸ್ವಲ್ಪ ಇಲ್ಲಿ ಒಂದು 50 ಗಾಡಿ ಹಿಂದಕ್ಕೆ ಹಾಕಿದ್ವಿ. ಅಷ್ಟ. ಇನ್ನ ಒಂದು ಸಿಕ್ಬಿಟ್ರೆ ಟುವರ್ಡ್ಸ್ ನಮ್ ಮನೆ ಕಡೆಗೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಹತ್ರಕ್ಕೆ ಬಂದ್ಬಿಡ್ತೀನಿ. ಇನ್ನು ಒಂದು ಡ್ಯೂಟಿ ಸಿಕ್ಬಿಟ್ರೆ, ಸಿಗುತ್ತಾ ಅಂದ್ರೆ ಗೊತ್ತಿಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ, ತೆರಿಯಾದು ಪೋಯ ಅಂದಂಗ ಆಗ್ಬಿಡದೆ ನಮ್ ಜೀವನ. ಇಡೀ ಅದೇ ಪಕ್ಕೆ ಎಲ್ಲ ನೋವು ಸ್ಟಾರ್ಟ್ ಆಗ್ಬಿಡೈತೆ. ಏನಂದ್ರೆ ಗಾಡಿ ಹಿಂಗ್ ಗುಂಡಿಗೆ ಬಿಟ್ಟು ಯಾವ ತರ ಇದೆ ನೋಡ್ರಿ ಇಲ್ಲಿ.
ಅಯ್ಯಪ್ಪ, ಹೊಟ್ಟೆ ಉರಿತದೆ. ಗಾಡಿನ ಅದ್ರ ಒಳಗಡೆ ಬಿಡ್ಬೇಕು ಅಂದ್ರೆ ಹೊಟ್ಟೆ ಉರಿತದೆ. ಏನ್ ಮಾಡೋಣ, ಬೇರೆ ವಿಧಿ ಇಲ್ಲ. ಶೋಭಾ ರಾಯಲ್ ಪವಿಲಿಯನ್ 88 ರೂಪಾಯಿ. 88 ರೂಪಾಯಿ. ಪಿಕಪ್ ಸ್ವಲ್ಪ ಲಾಂಗ್ ಇದೆ, ನೋಡೋಣ ಸ್ವಲ್ಪ ಮುಂದಕ್ಕೆ ಹೋದ್ರೆ. ಹಿಂದೆ ಬಂದ್ರೆ ಭಾರಿ ಹಿಂಸೆ. ಈ ಟ್ರಾಫಿಕ್ ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಹೋಗಿ ಮತ್ತೆ ಪಿಕಪ್ ಮಾಡ್ಕೊಂಡ್ ಬರೋದಂದ್ರೆ ಭಾರಿ ಹಿಂಸೆ. ಮತ್ತೆ ಇದೇ ಟ್ರಾಫಿಕ್ ಅಲ್ಲಿ ಸಿಗಾಕೋಬೇಕು. ಸೊ ಇದೊಂದು ಗೋಳುಗುರು. ನೋಡೋಣ ಆನ್ ದ ವೇನಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಟಕ ಟಕ ಅಂತ ಹಾಕೊಂಡು ಹೋಗ್ಬಿಡ್ತೀನಿ. ಟಕ ಟಕ ಅಂತ ಅಂದ್ಬಿಟ್ಟು ನಮ್ಮ ಹಳೆ ಶಿಷ್ಯನ್ ಡೈಲಾಗು, ಟಕ ಟಕ ಅನ್ಕೊಂಡು ಹೋಗ. ಇಲ್ಲೇ ಫುಟ್ಪಾತ್ ಅಲ್ಲಿ ಹೋಗೋರ್ಗೇನೋ ಪೊಲೀಸರು ಹಿಡಿತವ್ರೆ, ಏನೋ ಮಾಡ್ತಾವ್ರೆ. ಫುಟ್ಪಾತ್ ಮೇಲೆಲ್ಲ ಓಡಿಸ್ತಾರಲ್ಲ ನೋಡಿ, ಅವ್ರಿಗೆ ಹಿಡಿತಾ ಇದಾರೆ. ಏನಕ್ಕೆ ಬೇಕಪ್ಪ, ಒಂದ್ 5 ನಿಮಿಷ ಲೇಟ್ ಆಗುತ್ತೆ. ಜಾಸ್ತಿ ಅಂದ್ರೆ ಏನು, ಒಂದ್ 5 ನಿಮಿಷ ಲೇಟ್ ತಲುಪ್ತೀವಿ. ಇವಾಗ ಸುಮ್ಮನೆ 5 ನಿಮಿಷ ಫಾಸ್ಟ್ ಆಗಿ ಹೋಗೋಕ್ಕೋಸ್ಕರ 500-1000 ಪೆನಲ್ಟಿ ಕಟ್ಬೇಕು ಅಂತ ಯಾವ ಹಣೆ ಬರ ಐತೆ? ಆರಾಮಾಗಿ ಒಂದ್ 10 ನಿಮಿಷ ಲೇಟ್ ಆಗ್ಲಿ, ತೊಂದ್ರೆ ಇಲ್ಲ. ಸೇಫ್ ಆಗಿ ಹೋಗಿ ಸೇರೋದು ಇಂಪಾರ್ಟೆಂಟ್. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅಷ್ಟು ದಿನ ನಿಂತ್ಕೋಬೇಕಾಗುತ್ತೆ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಗಾಡಿ ಟಚ್ ಆಯ್ತು ಅನ್ಕೊಳ್ಳಿ, ಅವ್ನು ಗಾಡಿ ಟಚ್ ಆದ್ರೆ ಅವ್ರು ಸ್ಟಾರ್ಟ್ ಮಾಡ್ಕೋತಾರೆ, ಪೊಲೀಸ್ಗೆ ಹೋಗೋಣ, ಕಟ್ಕೊಡು, ಅದು ಇದು ಅನ್ಕೊಂಡು. ಒಬ್ಬೊಬ್ರು ಸರಿ ಬಿಡಿ ಪರವಾಗಿಲ್ಲ, ಏನು ಮಾಡಕ್ ಆಗಲ್ಲ, ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅಂತವ್ರೇನೋ ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಇನ್ ಕೆಲವೊಬ್ರು ಒಪ್ಪೋದಿಲ್ಲ, ಏನೇನೋ ಮಿರಾಕಲ್ ಮಾಡಕ್ ಹೋಯ್ತಾರೆ. ಸಪೋಸ್ ಏನಾದ್ರು ನಮ್ಗೆ ಹೆಚ್ಚು ಕಡಿಮೆ ಆಯ್ತು ಅನ್ಕೊಳ್ಳಿ, ನಮ್ಮ ದುಡಿಮೆ ಸ್ಟಾಪ್. ಗಾಡಿ ರಿಪೇರಿ ಅಂದ್ರೆ ಗಾಡಿ ಏನೋ ಟಚ್ ಆಗಿ ಅದೇನಾದ್ರು ರಿಪೇರಿ ಬಂತು, ಡ್ಯಾಮೇಜ್ ಆಯ್ತು ಅಂದ್ರೆ ಅದ್ರದ್ದು ದುಡ್ಡು ಖರ್ಚು. ನಮ್ಮ ಬಾಡಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದ್ರದ್ದು ಖರ್ಚು, ಹಾಸ್ಪಿಟಲ್ ಖರ್ಚು, ಊಟ ತಿಂಡಿ ಖರ್ಚು, ಒಟ್ಟಾರೆ ಎಲ್ಲಾ ಖರ್ಚು. ಯಾಕೆ ಹೇಳಿ, ನಮ್ಮ ಜೀವನ ಅವಲಂಬಿಸಿರುವುದು ಆಟೋ ರಿಕ್ಷಾ ಮೇಲೆ. ಸೊ ತುಂಬಾ ಡೇಂಜರ್ ಗುರು. ಅದು ಒಂದೊಂದು ಡೈಲಾಗ್ ಅಲ್ಲಿ ಹೇಳ್ತಾರಲ್ವಾ, ಸಂಬಂಧ ಇಲ್ದಂಗೆ ಹೇಳ್ತಾ ಇದೀನಿ ಡೈಲಾಗು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ಟೆ ಹೋಗಿ ಮುಳ್ಳ ಮೇಲೆ ಬಿದ್ರು, ಮುಳ್ಳೋಗಿ ಬಟ್ಟೆ ಮೇಲೆ ಬಿದ್ರು, ಹರಿಯೋದು ಬಟ್ಟೆ ಅನ್ನಂಗೆ ನಮ್ಮ ಆಟೋ ಡ್ರೈವರ್ಗಳ ಜೀವನ ಆಯ್ತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದರ ಇದೆ, ಹೆಂಗೋ ಕೈಕೊಂಡ್ರಳ್ಳಿ ಅದನ್ನ ದಾಟ್ಕೊಂಡೆ. ಆನ್ ದ ವೇನಲ್ಲಿ ಡ್ಯೂಟಿ ಬರ್ತಿದೆ, 20 ರೂಪಾಯಿ ಎಕ್ಸ್ಟ್ರಾ ಇದೆ. ಆದರೆ ಏನ್ ಮಾಡೋದು, ಹೋಗಿ ವಾಪಸ್ ಹೋಗಿ ಪಿಕಪ್ ಮಾಡ್ಕೊಂಡು ಬಂದು ಅದೇ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಅಷ್ಟು ಪುರ್ಷತ್ ಇಲ್ಲ, ಆಗೋದಿಲ್ಲ. ಸೊ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿರ್ತೀವಲ್ಲ, ಕೈಯೆಲ್ಲ ಎಳ್ತಾ ಬಂದಿರುತ್ತೆ. ಎಳ್ತಾ ಬಂದ್ರೆ ಒಂದ್ ಲೆಕ್ಕಾಚಾರದಲ್ಲಿ ಏನೋ ಒಂಚೂರು ಮೂವ್ ಗಿವ್ ಹಾಕ್ಬಿಡ್ಬೋದು. ಸೆಳ್ತಾ ಹಿಂಗೆ ಜುಮ್ಮು 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 ಅಂತದೆ. ಸೊ ಇಲ್ಲೂ ಏನಾಗಿದೆಪ್ಪ, ಇಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ. ಸರಿ ಹೋಗೋಣ. ಇವತ್ತು ಊಬರ್ ಅಲ್ಲಿ 194 ರೂಪಾಯಿ ಮಾಡಿರೋದು, 9 ರೂಪಾಯಿ ಅದರಲ್ಲಿ ಡಮಾರ್. ರ್ಯಾಪಿಡೋದವನಿಗೆ 20 ರೂಪಾಯಿ ಡಮಾರ್, ನಮ್ಮ ಯಾತ್ರಿಯವನಿಗೆ 35 ರೂಪಾಯಿ ಡಮಾರ್. ಓಕೆ, ಸೊ ಇಷ್ಟು ಆಲ್ಮೋಸ್ಟ್ ಓಲಾ ಊಬರ್ ನಮ್ಮ ಯಾತ್ರಿ ಎಲ್ಲ ಸಬ್ಸ್ಕ್ರಿಪ್ಷನ್ ಅದು ಇದು ಎಲ್ಲ ತಗೊಂಡು ನಾವು ಡ್ಯೂಟಿ ಮಾಡ್ತೀವಿ ಅಂತಂದ್ರೆ ಒಂದ್ ದಿನಕ್ಕೆ ಈ ಅಗ್ರಿಕೇಟರ್ ಕಂಪ್ನಿಯವ್ರಿಗೇನೆ 100 ರೂಪಾಯಿ ಎತ್ತಿಟ್ಬಿಡ್ಬೇಕಾಯ್ತಾ ಸಪ್ರೇಟ್ ಆಗಿ, ನಮ್ದಲ್ಲ ಅಂತ ಅನ್ಬಿಟ್ಟು. ಆಲ್ಮೋಸ್ಟ್ 100 ರೂಪಾಯಿನೇ ಗುರು. 60-70 ರೂಪಾಯಿ ಆಗುತ್ತೆ. ಒಂದ್ 20-30 ರೂಪಾಯಿ ಎಕ್ಸ್ಟ್ರಾ ಹೇಳ್ತಾ ಇದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದ್ 100 ರೂಪಾಯಿ ಅಂತ ಇಟ್ಕೊಳ್ಳಿ. 100 ರೂಪಾಯಿ ನಾವು ದುಡ್ದು 2000 ರೂಪಾಯಿ ದುಡಿದ್ರೆ ಅದ್ರಲ್ಲಿ 100 ರೂಪಾಯಿ ಅಗ್ರಿಕೇಟರ್ ಕಂಪ್ನಿಯವ್ರಿಗೆ ಹೋಗುತ್ತೆ. ಇನ್ನು ಗ್ಯಾಸ್ ಒಂದು 200-300 ರೂಪಾಯಿ ಹೋಗುತ್ತೆ, 250-300 ರೂಪಾಯಿ. ಆಮೇಲೆ ಗಾಡಿ ಮೇಂಟೆನೆನ್ಸ್, ಈ ಗುಂಡಿಗಳು ಬಿಟ್ಟು ಗಾಡಿಗಳು ರಿಪೇರಿಗಳು ಬರ್ತವೆ, ಕಿಲೋಮೀಟರ್ 1 ರೂಪಾಯಿ ಅಂತ ಇಟ್ಕೊಳ್ಳಿ. ಹೊಸ ಗಾಡಿಗಳು ಕಾಣಿಸ್ಕೊಳಲ್ಲ, ಹಳೆ ಗಾಡಿಗಳ ಹಳೇದಾಯ್ತಾ ಕಾಣಿಸ್ಕೊಂತವೆ. ಹೊಸ ಗಾಡಿ 1 ವರ್ಷ 2 ವರ್ಷವರೆಗೂ ಏನೋ ಪ್ರಾಬ್ಲಮ್ ಇಲ್ಲ, ಅದೊಂದು. ಸೊ ಈ ತರ ಬ್ಯಾಲೆನ್ಸ್ ಅಲ್ಲಿ ಈಗ ಹೋಗಿ ಗ್ಯಾಸ್ ಹಾಕಿಸ್ಕೋಬೇಕು. ಗ್ಯಾಸ್ ಎಲ್ಲಪ್ಪ ಅಂತಂದ್ರೆ ಸರ್ಜಾಪುರ್ ರೋಡಲ್ಲಿ. ಇವಾಗ ಏನಾದ್ರು ಈ ಟ್ರಾಫಿಕ್ ನ ಮಿಸ್ ಮಾಡ್ಕೊಂಡು ಬೇಗ ತಲುಪಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಧ್ವಂಸಂದ್ರಿಗೆ ಹೋಗಿ ಹಾಕಿಸ್ಕೋಬೇಕಾಗುತ್ತೆ. ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತಂದ್ರೆ ಕೈಕೊಂಡ್ರಳ್ಳಿ ವಿಪ್ರೋ ಸರ್ಜಾಪುರ್ ರೋಡ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಕೂಡ ನಾವು ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಕೂಡ್ಲೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬರ್
ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೊಡಿಯಪ್ಪ ಹೊಡಿಯಪ್ಪ, ಆರನ್ ಹೊಡಿರಪ್ಪ, ಹೊಡಿರಪ್ಪ, ಕಿವಿ ಒಳಗಡೆ ಬಂದು ಹೊಡಿರಪ್ಪ.